ಈಚೆ ಕಡೆ ಸ್ವಲ್ಪ ತಂಪಾಗಿದೆ. ಹಾಗಾಗಿ ಇದು ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಮಳೆಗೂ ಸಾಥ್ ಕೊಟ್ಟಿದೆ. ಪ್ರೇಮಿ ಟೈಟಲ್ಗೆ ಆಶೀರ್ವಾದ ಮಾಡಿದೆ. ನನಗೆ ಅಪ್ಪ ಹೀರೋ ಅವ್ರ ತಾಯಿ ಫೋನ್ ಮಾಡ್ತಾ ಇರ್ತಾರೆ, ಅವಾಗ ಮಾಡಿಬಿಟ್ಟು ಪಾಪ ನಮ್ಮ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಎಲ್ಲ ಒಳ್ಳೆ ತಂಡ ಸೇರ್ಕೊಂಡಿದ್ದಾರೆ. ಪ್ರದೀಪ್ ಅವರು ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಇಡೀ ಪ್ರೇಮಿ ತಂಡಕ್ಕೆ ಒಳ್ಳೆಯದಾಗಲಿ. ಹರೀಶ್ ಅವರು ಲಾಂಚ್ ಮಾಡ್ತಾರೆ ಈಗ. ಹರೀಶು ಮತ್ತು ಸತ್ಯ ಅವರು ಡೈರೆಕ್ಟರ್. ಪ್ರೇಮಿ ಚಿತ್ರದ ಲಾಂಚ್ ಗುಡ್ ಲಕ್ ಟು ದ ಟೀಮ್. ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸಿನಿಮಾದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ನಟರು ಆಗಿರುವಂತಹ ನಮ್ಮ ನಿರ್ದೇಶಕರಾದಂತಹ ಪ್ರದೀಪ್ ವರ್ಮಾ ಸರ್ ಅವರು ಮಾತಾಡಬೇಕು. ಪ್ರದೀಪ್ ವರ್ಮಾ ಅವರು ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು. 20 ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾಗೆ ಅವರು ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಬಹಳಷ್ಟು ಸಿನಿಮಾಗಳಿಗೆ ನೀಡಿ. ನಮಸ್ಕಾರ. ಪ್ರೇಮಿ ಎಲ್ರಿಗೂ ಎಲ್ಲರ ಹತ್ರನೂ ಒಂದು ಪ್ರೇಮಿ ಇರ್ತಾರೆ. ಸೊ ಅವ್ರವ್ರ ಲೈಫಲ್ಲಿ ಒಂದು ಎಲ್ಲ ಸ್ಟೇಜಲ್ಲೂ ಒಂದೊಂದು ಪ್ರೇಮಿನ ನೋಡ್ಕೊಂಡು ಬಂದಿರ್ತಾರೆ. ಸೊ ಆ ಸ್ಟೇಜಲ್ಲಿ ಏನೇನು ನಡೆಯುತ್ತೆ ಅಂತ ನಿಮಗೂ ಗೊತ್ತು. ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಆಗಿರುತ್ತೆ ಆ ಸ್ಟೇಜಲ್ಲಿ ನಮಗೆ ಒಂದು 5th ಸ್ಟ್ಯಾಂಡರ್ಡ್ ಓದುವಾಗ, ಇಲ್ಲ 10th ಸ್ಟ್ಯಾಂಡರ್ಡ್ ಓದುವಾಗ, ಕಾಲೇಜು, ವರ್ಕ್, ಸೊ ಎಲ್ಲ ಥರನೂ ಒಂದು ಜನ್ರೇಷನ್ ನೋಡ್ಕೊಂಡು ಬಂದಿರ್ತೀರ. ಸೊ ಅದು ಬೇಸ್ ಇಟ್ಕೊಂಡು ಸ್ವಲ್ಪ ನನಗೆ ಗೊತ್ತಲ್ಲ ಅಸ್ಟ್ರಾಲಜಿ, ಅದನ್ನ ಸ್ವಲ್ಪ ಇಟ್ಕೊಂಡು ಮೇಡಮ್ ಒಂದು ಕತೆ ಹೇಳಿದ್ರು. ಸೊ ಆ ಕಥೆಯಿಂದ ಒಂದು ಫಿಲ್ಮಿಕ್ ಸ್ಟೈಲಲ್ಲಿ ಫಾರ್ಮೆಟ್ ಮಾಡಿ ಬಂದಿರೋದು ಕಥೆ ಪ್ರೇಮಿ. ಈ ಚಿತ್ರದಲ್ಲಿ ನನಗೆ ಫಸ್ಟು ಸೆಕೆಂಡ್ ಪ್ರೆಸ್ ಮೀಟ್ ಇದು. ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಹೋಗಿ ಕಂಟೆಂಟ್ ನೋಡಲಿ ಅಂತ. ನಿಮಗೆ ಟ್ರೈಲರ್ ಏನು ಅನಿಸ್ತು ನಾನು ನಿಮ್ಗೆ ಕೇಳ್ತೀನಿ. ಇವಾಗ ನನ್ನ ಕೇಳೋಕ್ಕೆ ಮುಂಚೆ ಟ್ರೈಲರ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇಲ್ಲ ನೋಡ್ಬೋದಾ ಪ್ಲೀಸ್? ಚೆನ್ನಾಗಿದೆ. ಯಾವ ಸರ್? ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಷ್ಟೋ ಫಿಲಿಮ್ ನಾನು ಇದು ಮಾಡಿದ್ದಾರೆ, ಅವರು ಒಂದು ರಿವ್ಯೂ ಕೊಟ್ಟಿದ್ದು ತುಂಬ ಸಂತೋಷ ಆಗ್ತದೆ. ಸೊ ಈ ಫಿಲಿಮಲ್ಲಿ ಗೌತಮ್ ಕ್ಯಾಮ್ರಾಮನ್ ಮಾಡಿದ್ದಾರೆ, ಕ್ಯಾಮ್ರಾ ಆಪ್ರೇಟ್ ಮಾಡಿದ್ದಾರೆ. ಸೊ ಅವರು ಗೌತಮ್ ಆಮೇಲೆ ನಮ್ಮ ಟೀಮು ಬಗ್ಗೆ ಹೇಳ್ಬೇಕು ಖಂಡಿತ. ಯಾಕಂದರೆ ಕೋ ಡೈರೆಕ್ಟರ್ ಆಗಿ ವಿಮಲ್ ಬಾಯ್, ಆಮೇಲೆ ನಮ್ಮ ಅಸೋಸಿಯೇಟ್ ಆಗಿ ದೇವು, ಆಮೇಲೆ ಕಿರಣ್ ರಾಜ್ ಆ್ಯಂಡ್ ಅಂಬಿ, ಇವರೆಲ್ಲ ನಮ್ಮ ಟೀಮ್. ಹೆಂಗೆ ಅಂದರೆ ಫ್ಯಾಮಿಲಿ ಥರನೇ ಟೀಮ್. ಸೊ ಫಿಲಿಮ್ಗಿಂತ ಸೇರೋಕ್ಕಿಂತ ನಾವು ಫಿಲಿಮ್ ಬಿಫೋರ್ ನಾವು ಫ್ಯಾಮಿಲಿ ಥರನೇ ಇದ್ವಿ. ಎಲ್ಲ ಒಂದೊಂದು ಕ್ಯಾಟಗರಿಯಲ್ಲಿದ್ದರು. ಸೊ ನಾವೆಲ್ಲ ಸೇರಿ ಒಂದು ಪಿಕ್ಚರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಮೇಡಮ್ ಬಂದು ನೀವು ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಬನ್ನಿ, ಇದರಿಂದ ಸ್ಟಾರ್ಟ್ ಮಾಡೋಣ ಎಲ್ಲರೂ ಬನ್ನಿ ಅಂತ ಹೇಳಿ ನಮ್ಮ ಮೇಕಪ್ ಅವರು ಮಣಿ ಸರ್, ಆಮೇಲೆ ಮಮತಾ ಅವರು, ಸೊ ಎಲ್ಲರೂ ಟೀಮ್ ಆಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ ಫಸ್ಟ್ ನಮ್ಮ ಟೀಮ್ಗೆ. ಯಾಕಂದರೆ ಒಂದು ಡೈರೆಕ್ಟರ್ ನಂಬಿ ಪ್ರೊಡ್ಯೂಸರ್ ಒಂದು ದುಡ್ಡು ಹಾಕುವಾಗ ಸಣ್ಣದು ದೊಡ್ಡದು, ಅದನ್ನು ನನ್ನ ಟೀಮ್ ಜೊತೆಗೆ ಮಾಡುವಾಗ ಒಂದು ಸಪೋರ್ಟ್ ಇರುತ್ತೆ. ಇವಾಗ ನಾವು ಒಬ್ಬನೇ ಮಾಡೋಕ್ಕಾಗಲ್ಲ, ಅದನ್ನು ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದೆ. ತುಂಬ ಥ್ಯಾಂಕ್ಸ್ ಫಸ್ಟ್ ಅದು ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಆ್ಯಕ್ಟ್ರ್ ವೈಸಲ್ಲಿ ಅದ್ವಿಕ್, ನಿಜಾಗ್ಲೂ ಇವತ್ತು ಪುನೀತ್ ಸರ್ ಬರ್ಡೇ. ನನಗೆ ತುಂಬ ಸಂತೋಷ. ಯಾಕಂದರೆ ನಾನು ಪುನೀತ್ ಸರ್ ಇದ್ದಾಗ 2 ಸತಿ ರೆಕಾರ್ಡಿಂಗ್ ಮಾಡಿದ್ದೀನಿ ಅವ್ರದ್ದು ವಾಯ್ಸ್. ಅವ್ರ ಮನೇಲಿ ಒಂದು ಸತಿ ಮಾಡಿದ್ದೀನಿ, ಒಂದು ಆಫೀಸಲ್ಲಿ ಒಂದು ಸತಿ ಮಾಡಿದ್ದೀನಿ. ಆಮೇಲೆ ಅವ್ರಿಗೊಂದು ಬರ್ಡೇ ಲಾಸ್ಟ್ ಅನಿಸುತ್ತೆ, ಬರ್ಡೇ ಸಾಂಗ್ ಒಂದು ಮಾಡಿಕೊಟ್ಟೆ. ಆವಾಗ ಒಂದು ಮೀಟ್ ಮಾಡಿದ್ದೆ ಲಾಸ್ಟಾಗಿ. ಅದು ನೆನಪಿನ ಆ ಮೆಮೊರಿ ಹಂಗೇ ಇದೆ. ಅದಕ್ಕೆ ಅದ್ವಿಕ್ ಅವರು, ಇಲ್ಲ ನಾನು ಪುನೀತ್ ಸರ್ ಬರ್ಡೇಗೆ ಟ್ರೈಲರ್ ರಿಲೀಸ್ ಮಾಡಬೇಕು, ಅವತ್ತೇ ನಾನು ಪಿಕ್ಚರ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಓಕೆ, ನಮ್ಮ PR ಸರ್ನ ಕೇಳೋಣ, ಆ ಡೇನ ನಮ್ಗೆ ಹೆಂಗಾದ್ರು ಬ್ಲಾಕ್ ಮಾಡಿ ಕೊಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ, ಓಕೆ ಖಂಡಿತ ಆಯಿತು. ಅದೇ ರೀತಿಯಲ್ಲಿ ಅದ್ವಿಕ್ ನಿಜವಾಗ್ಲೂ ಹೇಳ್ತೀನಲ್ಲ, ವೆರಿ ಫಾಸ್ಟ್, ಒಂದು ಆ್ಯಕ್ಟಿವ್ ಮಗು ಅಂತ ಹೇಳ್ತಾರೆ, ಆ ಥರ ಆ್ಯಕ್ಟಿವ್ ಮಗು. ತುಂಬ ಆ್ಯಕ್ಟಿವ್ ಅಂದರೆ ಅದು ಹಿಂಗೆ ನೋಡ್ತೀನಿ ಚಾರು ಅಂತ ಹೇಳಿದ್ರೆ ಅಷ್ಟರಲ್ಲಿ ಹೋಗಿ ಓಡಿ
ಎತ್ಬಿಟ್ಟು ಈ ಕಡೆ ತಂದಿಟ್ಟಿರ್ತಾರೆ. ಹಂಗೆ ಮಾಡಿ ಒಂದು ಸ್ವಲ್ಪ ಶೂಟಿಂಗಲ್ಲಿ ಸ್ವಲ್ಪ ಏಟೆಲ್ಲ ತೊಗೊಂಡಿದ್ದಾರೆ, ಆ ಥರ ಫಾಸ್ಟು. ಅದೇ ಥರ ಅವ್ರು ತುಂಬ ಒಂದು ಪಿಕ್ಚರ್ ಕ್ರೇಜ್, ಈ ಫಿಲಿಮ್ ಮಾಡಬೇಕು, ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ಒಂದು ಕ್ಯಾರೆಕ್ಟರ್ಸ್ ಅಂತ ಇದು ಮಾಡುವಾಗ ನಾನು ಅವ್ರನ್ನ ಫಸ್ಟು ನೋಡಿದಾಗಲೇ ವರ್ಕ್ಶಾಪ್ ಮಾಡಿದೆ. ಏನಂದರೆ ಒಂದು ಸೀನ್ ಕೊಟ್ಬಿಟ್ಟು, ಈ ಸೀನ್ನ ನೀವು ಏನು ಆ್ಯಕ್ಟ್ ಮಾಡ್ತೀವಿ, ನೀವು ಸ್ಮೈಲ್ ಮಾಡಿ ಇಲ್ಲ ಆ್ಯಂಗ್ರಿ ತೋರಿಸಿ ಎಲ್ಲ ಥರ ನೋಡಿದಾದ್ಮೇಲೆ ಓಕೆ ಒಂದು ಫಿಕ್ಸ್ ಮಾಡಿದೆ ಅವ್ರಿಗೆ, ಈ ಥರ ಕ್ಯಾರೆಕ್ಟರ್ ಮಾಡ್ಯುಲೇಷನ್ ಮಾಡೋಣ ಅಂತ. ಸೊ ಅದು ತುಂಬ ವರ್ಕೌಟ್ ಮಾಡಿದ್ದಾರೆ. ನೀವೇ ನೋಡಬೇಕು. ಏಪ್ರಿಲ್ 3ಗೆ ರಿಲೀಸು. ಸೊ ಅವಾಗ ಹೇಳ್ತಾ ಇರ್ತೀನಿ ಏಪ್ರಿಲ್ 3 ರಿಲೀಸ್ ಅಂತ ಎಲ್ಲ ಒಂದೊಂದು ಮಾತಲ್ಲಿ. ಯಾವುದು ಅವರು ನಾನು ಫಸ್ಟು ಹೇಳಿದಾಗ ಫಸ್ಟ್ ನಾನು ಈ ಫಿಲ್ಮ್ಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಬಂದಿದ್ದೆ, ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಸೊ ಈ ಫಿಲಮ್ ಹಂಗೆ ಬಂದು ಡೈರೆಕ್ಷನ್ ಮಾಡಿ ಇಲ್ಲಿ ತನಕ ಪಿಕ್ಚರ್ನ ಮುಗಿಸಿ ತೊಗೊಂಡು ಹೋಗ್ತಾ ಇರೋದು ನಿಜಾಗ್ಲೂ ಗ್ರೇಟ್ ಅಂತ ನನ್ನ ಫೀಲು. ಯಾಕಂದರೆ ಒಂದು ಪಿಕ್ಚರ್ ರಿಲೀಸ್ ಮಾಡೋದು, ಒಂದು ಪಿಕ್ಚರ್ ಮುಗಿಸಿ ಅದನ್ನ ರಿಲೀಸ್ ಮಾಡೋದಿದೆಯಲ್ಲ, ಅದು ನಿಜಾಗ್ಲೂ ಅದು ಹ್ಯಾಟ್ಸ್ ಆಫ್ ಟು ನಮ್ಮ ಪ್ರೇಮಿ ಟೀಮು. ಆ್ಯಂಡ್ ಈ ಪಿಕ್ಚರ್ನ ನಾವು ಏನೋ ಮಾಡಿಬಿಟ್ಟಿವಿ, ಏನೋ ಮಾಡಿಲ್ಲ ಅಂತ ಆ ಥರ ಅಲ್ಲ, ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ವಿ. ಅದನ್ನು ತಲುಪೋದು ನಿಜಾಗ್ಲೂ ನೀವೆಲ್ಲನೇ, ನಮ್ಮ ಪ್ರೆಸ್ ಮೀಡಿಯಾ ಎಲ್ಲರೂ, ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲನೂ. ಯಾಕಂದರೆ ಒಂದು ಹೊಸಬ್ರು ಮಾಡಿದಾಗ ನಮ್ಗೆ ಎಂಕರೇಜ್ಮೆಂಟ್ ಸಿಗೋದು, ಇವಾಗ ಒಂದು ಪ್ರಯತ್ನ ಮಾಡಿದ್ದೀವಿ, ಅದನ್ನ ಚೆನ್ನಾಗಿಲ್ಲ ಜಸ್ಟ್ ಒಂದು ಸತಿ ಬಂದು ನೋಡಿ ಅವ್ರು ರಿವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಎವ್ರಿ ಒಂದು ಫ್ರೇಮ್ ವರ್ಕ್ ಮಾಡುವಾಗಲೂ ಅದ್ವಿಕ್ ಬಂದು ಅವ್ರ ಕನಸಲ್ಲಿ ಅವ್ರ ಮೈಂಡ್ ವಾಯ್ಸ್ ನಾನು ಓದಿದ್ದೀನಿ, ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ, ಕಟ್ಟೋಟಿರ್ತಾರೆ ಇಡಬೇಕು ಅಲ್ಲಿ ಅದು ಮಾಡ್ಬೇಕು. ಅವ್ರ ತಲೆಯಲ್ಲಿ ಅದೇ ಇತ್ತು. ನಾನು ನೋಡಿದಾಗೆಲ್ಲ ಇದ್ದಾಗ ಅವ್ರು ಮಾಸಾಗಿ ಹೋಗ್ತಾರೆ, ಮಾಸ್ ಎಲ್ಲ ಬೇಡ, ಕ್ಲಾಸ್ ಮಾಡಿ ಆಮೇಲೆ ಮಾಸ್ ಮಾಡೋಣ, ಸರಿ ಅಷ್ಟು ಮಾಸ್ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಯಾಕಂದರೆ ಎಲ್ರಿಗೂ ಆಸೆ ಇರುತ್ತೆ ಅದು ಓಪನಿಂಗಲ್ಲಿ ಮಾಸಾಗಿ ಮಾಡೋಣ ಹಿಂಗೆ ಬರುತ್ತೆ. ಬಟ್ ಕಥೆಯಲ್ಲಿ ಹೋದರೆ ಜನ ಇವಾಗ ಅಟ್ ಪ್ರೆಸೆಂಟ್ ನೋಡೋದು ಕತೆ ಹೇಗಿದೆ, ಆದಮೇಲೆ ಜನ ಆ್ಯಕ್ಟಿಂಗ್ ಯಾರಿದ್ರು ಚೆನ್ನಾಗಿ ಮಾಡಿದ್ರೆ ಹೋಗುತ್ತೆ. ಆ ಥರ ಅಲ್ಲೇ ವಿಲ್ಲನ್ನ ಹುಡುಕಿ ಲಾಸ್ಟ್ಗೆ ನನ್ನ ತಳ್ಬಿಟ್ರು, ವಿಲ್ಲನ್ನಾಗಿ ನೀನೇ ಮಾಡ್ಬಿಡು ಅಂತ. ಸೊ ಆ ಇದರಲ್ಲಿ ಸರ್ ಮಾಡಿದೆ ಒಂದು ಸಣ್ಣದಾಗಿ ಒಂದು ವಿಲ್ಲನ್ ಪಾತ್ರ. ಆ ರೀತಿಯಲ್ಲಿ ನಾ ಹೀರೋಯಿನ್ ಆಗಿ ಸಾತ್ವಿಕ ಅವರು ಬಂದಿಲ್ಲ, ಅವರು ಶೂಟಿಂಗ್ ಇದೆ ಅಂತ ಹೇಳಿದ್ರು. ಓಕೆ, ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನೋಡೋಣ. ಲಾಸ್ಟ್ ಟೈಮ್ ಬಂದಿದ್ರು, ಟ್ರೈಲರ್ ಬಗ್ಗೆ ಹೇಳ್ತೀನಿ ಹೇಳಿದ್ರು, ಬಟ್ ಏನು ಬ್ಯುಸಿ ಇದಿರುತ್ತೆ. ಸೊ ಸೆನ್ಸರಲ್ಲಿ ಆಗಿದೆ ಸರ್. ಸರ್ UA ಕೊಟ್ಟಿದ್ದಾರೆ ಸರ್. ಅದು ಸ್ವಲ್ಪ ಇದು ರೊಮ್ಯಾನ್ಸ್ ಎಲ್ಲ ಜಾಸ್ತಿ ಇತ್ತು, ಆಮೇಲೆ ಸ್ವಲ್ಪ ಡೈಲಾಗ್ಸ್ ಸ್ವಲ್ಪ ಹಾರ್ಶ್ ಆಗಿತ್ತು ಅಂತ. ಸೊ ಸಾತ್ವಿಕ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಇನ್ನು ಮುಂದೆ ಅವರು ಒಳ್ಳೇದಾಗಲಿ. ನಾವು ಯಾಕೆ ಒಳ್ಳೇದಾಗಲಿ ಅಂತ ಹೇಳ್ಬೋದು, ಯಾಕಂದರೆ ಅವರು ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಪಿಕ್ಚರ್ಗಳು. ಸೊ ನಮ್ಮ ಪಿಕ್ಚರನ್ನು ಒಂದು ವರ್ಕ್ ಮಾಡಿಕೊಟ್ಟು ಹೋಗಿದ್ದಾರೆ, ಒಳ್ಳೇದಾಗಲಿ. ಮತ್ತು ಶೋಭಿತಾ ಅವರು ಆನ್ ದಿ ವೇ ಸರ್, ಇನ್ನೂ ಬಂದಿಲ್ಲ, ಆನ್ ದಿ ವೇ ಬರ್ತಾ ಇದ್ದಾರೆ ಟ್ರಾಫಿಕಿಂದ. ಸೊ ಶೋಭಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಸೊ ಪಿಕ್ಚರಲ್ಲಿ ವರ್ಕ್ ಮಾಡುವಾಗ ಬೇರೆ ಪಿಕ್ಚರ್ ಮಾಡಿದಾಗ ನಾನು ಕೇಳಿದೆ ಈ ಥರ ಒಂದು ಇದಿದೆ, ಕಾನ್ಸೆಪ್ಟ್ ಇದೆ, ನಾನು ವರ್ಕ್ ಮಾಡ್ತಿದ್ದೆ, ನೀವು ಬರ್ತೀರಾ? ಬಟ್ ಎರಡು ಹೀರೋಯಿನ್ ಕಾನ್ಸೆಪ್ಟ್ ಇದು. ಯಾಕಂದರೆ ಯೂಶಲಿ ಒಂದು ಹೀರೋಯಿನ್ ಹಾಕೋದು ವರ್ಕ್ ಮಾಡೋದು ತುಂಬ ಕಷ್ಟ ಇದೆ. 2 ಹೀರೋಯಿನ್ ಅಂದರೆ ಇಬ್ಬರು ಒಪ್ಪಬೇಕು, ಅದರಲ್ಲಿ ಇಬ್ಬರು ಒಪ್ಕೊಂಡು ಓಕೆ ಮಾಡಿದ್ರು. ಸರಿ ಬನ್ನಿ ಅಂತ ಹೇಳಿದೆ, ತುಂಬ ಕೋಪ್ರೇಟ್ ಮಾಡಿ ಅವರು ಯಾವ ಒಂದು ದಿನನೂ ನನಗೆ ಈ ಡೇಟ್ ಕೇಳಿದಾಗ ಇಲ್ಲ ಈ ಡೇಟ್ ಮಾಡ್ಕೊಳ್ಳಿ, ಆ ಡೇಟ್ ಮಾಡ್ಕೊತೀನಿ, ಆ ಥರ ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ಈ ಪಿಕ್ಚರ್ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶೋಭಿತಾ ಅವರು. ಆಮೇಲೆ ನನ್ನ ಜೊತೆ ಆ ವಿಲ್ಲನ್ ಜೊತೆ ಒಬ್ಬರು ಇರಬೇಕಲ್ಲ, ನಮ್ಮ ಅಂಬಿ ಅವರು ತುಂಬ, ಅವರು 2-3 ಪಿಕ್ಚರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಮಾಡ್ತಾಯಿದ್ರು. ಸರಿ ಬನ್ನಿ ನಮ್ಮ ಜೊತೆ ಮಾಡಿ ಅಂತ ಅವ್ರಿಗೆ ಕರ್ಕೊಂಡು ಹೋಗಿದ್ದೆ ಶೂಟಿಂಗ್ ಲೊಕೇಶನಲ್ಲಿ. ನೋಡಿದಾಗ ಓಕೆ ನೀವು ಈ ಥರ ಬೇಡ, ನೀವು ಮೀಸೆ ತೆಗೀರಿ, ಎಲ್ಲ ಸ್ವಲ್ಪ ಬೇರೆ ಟ್ರಾನ್ಸ್ಜೆಂಡರ್ ಥರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ಅವರು ಒಪ್ಕೊಂಡು ಮಾಡಿದ್ರು, ನಾನು ನಂಬಿಕೆ ಇಟ್ಕೊಂಡು ನನ್ನ ಮೇಲೆ. ಅದೇ ಥರ ನಮ್ಮ ಪಿಕ್ಚರಲ್ಲಿ ಧೃತ ಅವರು ನನಗೆ ಹೇಳ್ತೀನಲ್ಲ, ಧೃತ ಫಸ್ಟು ನಾನು ಅವರು ಮಮ್ಮಿ ಫ್ರೆಂಡ್ ಪ್ರಿಯಾ ಅವರು ಸರಿ ತುಂಬ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು, ಆ್ಯಡ್ಸ್ ಮಾಡ್ತಾಯಿದ್ರು. ಅವಾಗ ನಾನು ಕೇಳಿದೆ ಈ ಥರ ಒಂದು ಪಾತ್ರ ಇದೆ,
ಅವರು ಮಾಡ್ತಾರಾ ಅಂತ ಕೇಳಿದೆ. ಬೇಕಾದರೆ ಯಾವುದು ಅವ್ರು ತುಂಬ ಬ್ಯುಸಿ ಇದ್ರು ಆವಾಗಲೇ. ಚೈಲ್ಡ್ ಆರ್ಟ್ಸಲ್ಲಿ ಇಷ್ಟು ಬ್ಯುಸಿ ನಾನು ಇವಾಗ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಒಳ್ಳೆ ಫಿಲ್ಮ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ಆ್ಯಕ್ಟಿಂಗ್ ಅದು ಹೇಳ್ತೀನಲ್ಲ, ಒಂದು ಕೆಲವೊಂದು ಸೀನ್ ಹೇಳಿದ್ರೆ ಅವರೇ ಇಂಪ್ರೂವೈಸ್ ಮಾಡಿ ಇನ್ನೂ ಮಾಡಿ ಅಂತ. ಅವ್ರಿಗಿಂತ ಅವ್ರ ತಾಯಿನೇ ತುಂಬ ಇನ್ನೂ ಹೇಳ್ಸಿ ತೆಗ್ಸಿ ಅವ್ರನ್ನ ಆ್ಯಕ್ಟಿಂಗ್ ಅವ್ರನ್ನ ಇದು ಎಂಕರೇಜ್ಮೆಂಟ್ ಅದೇ ತಾಯಿ ಇವಾಗ ಇದೆ ಅದಕ್ಕೆ ಹಂಗೆ ಪ್ರಿಯನೂ ಹಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಹರ್ಷಿತಾ ಅವರು ಒಂದು ಸಾಂಗ್ ಬಂದು ಆಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಹರ್ಷಿತಾ. ಆ್ಯಂಡ್ ಕಿರಣ್ ರಾಜ್ ಅವರು ನಮ್ಮ ಫ್ರೆಂಡು, ಅವರು ವರ್ಕ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಷ್ಟೆಲ್ಲ ಪೋಸ್ಟೆಲ್ಲ ನೋಡಿ ಇಷ್ಟು ತಲೆ ತಿಂತಿರೋದು ನಮ್ಮ ಸುಯಲ್. ಡೇ ಆ್ಯಂಡ್ ನೈಟು ಇಲ್ಲ ಇದು ಬೇಡ ಅದು ಬೇಡ ಇದು ಮಾಡಿ ಸರಿ. ಅವರು ನಮ್ಗೆ ಏನಂದ್ರೆ ಅವ್ರಿಗೆ ಕೊರತೆ ಇರುತ್ತೆ ಅವ್ರಿಗೆ. ಯಾಕಂದರೆ ನಾವು ಎಲ್ಲ ಅಕ್ಕಪಕ್ಕದಲ್ಲೇ ಇದ್ವಿ. ಇವರು ಪ್ರೊಡ್ಯೂಸರ್ ಮನೆ ನಮ್ಮ ಮನೆ ಹತ್ರನೇ, ಅದಕ್ಕಿಂತ ಸ್ವಲ್ಪ ಮನೆ ಬಂದು ಇವರು ಪೋಸ್ಟರ್ ಡಿಸೈನರು. ನಮ್ಮ ಈ ಕಡೆ ಬಂದು ನಮ್ಮ ಎಡಿಟ್ರು ಸಂಜೀವ್ ರೆಡ್ಡಿ ಸರ್. ಸೊ ಏನಾಗತ್ತೆ ಇವಾಗ ಅಲ್ಲಲ್ಲೇ ಇವಾಗ ಸರ್ ಇದು ಬೇಕಂತ ತಕ್ಷಣ ಬರ್ತಾರೆ, ಬರ್ತಿರ್ತಾರೆ. ಡಿಸ್ಕಷನ್ ಅಂದರೆ ನಾವು 6 ಗಂಟೆ ಹತ್ರ ರಾಮೇಶ್ವರ ಮೇಲೆ ಕುತ್ಕೊಂಡು ಅಲ್ಲೇ ಡಿಸ್ಕಸ್ ಮಾಡೋದು. ಸೊ ಅದರಿಂದ ಅವರು ತುಂಬ ಥ್ಯಾಂಕ್ಸ್ ಸುಹೇಲ್. ಆ್ಯಂಡ್ ನಮ್ಮ ಸ್ಟಿಲ್ಸು AP1 AP2 ಅಂತ ಹೇಳ್ತೀವಿ, ಅರ್ಬಾಸ್ ಅಂತ. ಸೊ ಅವರು ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಇನ್ನೊಂದು ಸಂತೃಪ್ತಿ ಚೈಲ್ಡ್ ಆರ್ಟಿಸ್ಟ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸುರೇಶ್ ಬಾಬು ಸರ್ ಬಂದಿಲ್ಲ ಅನ್ಸುತ್ತಲ್ಲ, ಓಕೆ ಅವ್ರು ಬ್ಯುಸಿ ಇದ್ದಾರೆ. ಸುರೇಶ್ ಬಾಬು ಸರ್ ಅವರು, ಆಮೇಲೆ ರಾಘವೇಂದ್ರ ಸರ್ ಸರ್ ಅವರು ಬಂದಿದ್ದಾರೆ. ಸೊ ಇಷ್ಟು ಜನ ನಮ್ಮ ಆ್ಯಕ್ಟಿಂಗ್ ಟೀಮಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ಚಿತ್ರವನ್ನು 3rd ಏಪ್ರಿಲ್ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ ನಮ್ಮ ಚಿತ್ರವನ್ನು. ಎಲ್ಲರೂ ನಿಯರೆಸ್ಟ್ ಥಿಯೇಟ್ರಲ್ಲಿ ಕೊಟ್ಟೆ ಒಂದು ನಿಮಿಷ ಇರುತ್ತೆ. ಹೌದು. ಈಗ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಸ್ ಅವ್ರಿಗೆ. ನಮ್ಮ ಹೀರೋ ಅದ್ವಿಕ್ ಅವರು. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸಣ್ಣವನಾಗ್ತೀನಿ, ಇಲ್ಲಿ ದೊಡ್ಡವರೆಲ್ಲ ಇದ್ದಾರೆ. ಅವ್ರ ಮಾತು ಮುಗಿಸ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ ಲಾಸ್ಟಿಗೆ. ಸೊ ದೊಡ್ಡವರಿಗೆ ಕೊಡ್ತೀನಿ. ಈ ಪಿಕ್ಚರ್ ಮಾಡಬೇಕಾದ್ರೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ವಿ. ಮೊದಲು ಪ್ರದೀಪ್ ಸರ್ ಕೇಳಿದಾಗ ಅವ್ರ ಹತ್ರ ಹೋದಾಗ ಮತ್ತು ನೀವು ಮಾಡ್ತೀನಿ ಅಂದರೆ ಎಂಡ್ ಮಾಡಬೇಕು, ಕೊನೆವರೆಗೂ ಮಾಡ್ಕೊಂಡು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂತ ಹೇಳಿದರು. ಆಯ್ತು ಸರ್ ಮಾಡ್ತೀವಿ, ಪಿಕ್ಚರ್ ರಿಲೀಸ್ ಮಾಡ್ತೀವಿ, ಎಲ್ಲ ಕಣಕ್ಕೂ ನಿಲ್ಲಿಸಲ್ಲ ಅಂತ. ಆಮೇಲೆ ಮುಂದುವರೆದು ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಈಗ ಎಲ್ಲ ಚಿತ್ರಮಂದಿರಕ್ಕೆ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಅದು ನೀವೆಲ್ಲರೂ ಸಹಕಾರದಿಂದ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿ. ಲೈವ್ ಪ್ರೊಡ್ಯೂಸರ್ ಅಂತ ಆಗಿರಲ್ಲ, ಏನದು ಹರೀಶ್ ಲೈವ್ ಪ್ರೊಡ್ಯೂಸರ್ ಅಂತ ಏನಂತ ಲೈವ್ ಪ್ರೊಡ್ಯೂಸರ್ ಸರ್ ಅದು ಕೆಲವೊಂದು ವಿಷಯಗಳು ಲೈನ್ ಆಗಿ ಇವಾಗ ನಾವು ಹೇಳ್ತೀವಿ ಇವ್ರನ್ನ ಹಾಕ್ಕೊಡಿ ಅವ್ರನ್ನ ಹಾಕ್ಕೊಡಿ ಅಂತ. ಅವಾಗ ಏನು ಹೇಳ್ತಾರೆ ಕೆಲವರು ಪ್ರೊಡ್ಯೂಸರ್ ತುಂಬ ಕನ್ಫ್ಯೂಷನ್ ಇರ್ತಾರೆ. ಅವಾಗ ಇವ್ರು ಲೈನಪ್ ಮಾಡ್ತಾರೆ, ನಾನು ಇವ್ರನ್ನ ಬೆಳೆಸೋಣ, ಇವ್ರನ್ನ ಇಷ್ಟು ಕೊಡೋಣ ಇಷ್ಟು ಅಂತ ಅವ್ರು ಲೈನಪ್ ಮಾಡಿ ಕಾರ್ಯಕಾರಿ ಇವ್ರು ಲೈನಪ್ ಮಾಡ್ಕೊಳ್ಳೋದು ಅವ್ರು ಎಕ್ಸಿಕ್ಯೂಟಿವ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಹಂತದಲ್ಲಿ ಹಣಕಾಸು ವ್ಯವಹಾರನೆಲ್ಲ ಅವ್ರು ನೋಡಿಕೊಂಡು ಹಂತದಲ್ಲ ಅವ್ರು ರಿಲೀಸ್ ಮಾಡ್ತಾ ಹೋಗ್ತಾರೆ ಇವರಿಂದ. ಸೊ ಇವಾಗ ಡೈರೆಕ್ಷನ್ ಅಲ್ಲಿ ಡೈರೆಕ್ಟರ್, ಕೋ ಡೈರೆಕ್ಟರ್ಸ್, ಅಸೋಸಿಯೇಟ್ ಆ ಥರನೇ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸರ್ ಇವಾಗ. ಓಕೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವೀರೇಶ್ ಎರೆಗುಪ್ಪಿ ಹಿರೇಮಠ್ ಅವರು, ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಂಡ್ ಆಲ್ಸೋ ನಮ್ಮ ಲೈನ್ ಪ್ರೊಡ್ಯೂಸರ್ KM ಹರೀಶ್ ಸರ್, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೊಳಿಸ್ತಾ ಇರುವಂತಹ ಡಿಸ್ಟ್ರಿಬ್ಯೂಟರ್ ಜಯದೇವ ಫಿಲಮ್ಸ್ ನಿಂದ ಬಸಪ್ಪ ಸರ್ ಬಂದಿದ್ದಾರೆ. ಸೊ ಸಿನಿಮಾ ಎಲ್ಲೆಲ್ಲ ಯಾವ ಕಡೆ ಬಿಡುಗಡೆಗೊಳಿಸ್ತಾ ಇದ್ದೀರಾ, ಏನ್ ಐಡಿಯಾಸ್, ಅದ್ರ ಬಗ್ಗೆ ಸ್ವಲ್ಪ ಮಾತನಾಡ್ಬೇಕು. 3ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಮಾಧ್ಯಮದವರು ಹಾಗೂ ಪ್ರೇಕ್ಷಕರು ನಿಮ್ಮ ಸಹಕಾರ ನಮ್ಮ ಸಂಪೂರ್ಣ ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. 3ನೇ ತಾರೀಕು ಯಾವುದೋ ಅಂತ ದೊಡ್ಡ ಫಿಲಮ್ಸ್ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಒಂದು 50 ಥಿಯೇಟ್ರ್ ಮಾಡ್ತಿದ್ದೀನಿ ಸರ್, ಒಂದು 50 ಸಿಂಗಲ್ ಥಿಯೇಟ್ರು, 10 ಮಾಲ್ ಮಾಡ್ತೀನಿ ಸರ್ ಕನ್ನಡ. ಆಮೇಲೆ ನೋಡ್ಕೊಂಡು 2 ನೋಡ್ಕೊಂಡು ಮಾಡ್ತೀನಿ.
ಇಷ್ಟು ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ ಸರ್. ಸತ್ಯ ಸರ್. ಈ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸು ತುಂಬ ಹಾರ್ಡ್ ವರ್ಕ್ ಮಾಡವ್ರೆ. ಎಸ್ಪೆಷಲಿ ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಸ್ಟಂಟ್ ಮಾಸ್ಟ್ರು, ಸೊ ಇವನ್ ಆರ್ಟಿಸ್ಟು ನಮ್ಮ ನಾಯಕ ನಟನಾಗಿ ಮಾಡಿರೋದು. ಫಸ್ಟ್ ಫಿಲಮು ಒಂದು ಫೈಟು, ಒಂದು ಸಾಂಗು ಮೂಮೆಂಟ್ ಆಗಲಿ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ಸು ನೋಡ್ತಾ ಇದ್ರೆ ಒಳ್ಳೆ ಫ್ಯೂಚರ್ ಇದೆ. ಕಷ್ಟಪಟ್ಟು ಇದೇ ಥರ ಮಾಡಿದ್ರು, ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಮಾರಿ ಸರ್ ಅವರಿಗೆ ಹೇಗೆ ಅನಿಸ್ತು ಸಿನಿಮಾದ ಟ್ರೇಲರ್? ಓವರಾಲ್ ಟೈಟ್ಲ್ ತಕ್ಕಂಗೆ ತುಂಬ ಚೆನ್ನಾಗಿದೆ. ಆಮೇಲೆ ಅದು ವಾಸು ಸರ್ ಹೇಳ್ದಂಗೆ ಲಾಸ್ಟ್ ಏನು ಒಂದು ಎಂಡಿಂಗಲ್ಲಿ ಯಾರು ತಾಳಿ ಕಟ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಭಾಳ ಒಂದು ಅದರಲ್ಲಿ ಒಂದು ವಿಶೇಷವಾಗಿ ಈ ಪಿಕ್ಚರ್ ಕಾಣಿಸ್ತು. ಬಟ್ ಡೈರೆಕ್ಟ್ರು ಪ್ರದೀಪ್ ವರ್ಮಾ ಅವರು ಈಗಾಗಲೇ ಸಂಪೂರ್ಣವಾಗಿ ಯಾರು ಮಾತಾಡಬಾರ್ದು ಅಷ್ಟು ಮಾತಾಡಿದ್ದಾರೆ. ಇಡೀ ಟೀಮ್ ಬಗ್ಗೆ ಅಷ್ಟು ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದು ಅಂದರೆ ಅವ್ರಿಗೆ ನಮ್ಮ ಮಾಧ್ಯಮಕ್ಕೆ ಏನು ಕಂಟೆಂಟ್ ಬೇಕೋ ಪ್ರತಿಯೊಂದು ಹೇಳಿದ್ದಾರೆ. ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ ಪ್ರದೀಪ್ ಅವರೇ, ಸಿದ್ಲಿಂಗನವರೇ, ನಿಮಗೂ ಒಳ್ಳೇದಾಗಲಿ. ನಮ್ಮ ಬಸಪ್ಪನವರೇ ಏನು ಥಿಯೇಟರ್ ಏನಿದ್ರು ದಯಮಾಡಿ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಪ್ರತಿಯೊಬ್ಬರು ನಾವು ಸಪೋರ್ಟ್ ಮಾಡೋಣ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನು ನಮ್ಮ ಟಗರು ಖ್ಯಾತಿಯ ರಾಜು ಮಾಸ್. ಸೊ ನಿತಿನ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸ್ಟೂಡೆಂಟು. ಸೊ ಫಸ್ಟಿಂದ ಆ್ಯಕ್ಚುಲಿ ಲೈಕ್ ವೆರಿ ಡೆಡಿಕೇಟೆಡ್. ನಾನು ಅಂದ್ಕೊಂಡಿಲ್ಲ ಅದೇ ಈ ಥರ ಮೂವಿ ಮಾಡ್ತಾರೆ ಅಂತ. ಸೊ ಏನಂದರೆ ಲೈಕ್ ಪ್ರತಿಯೊಂದು ನೋಡ್ತಾ ಇರ್ತೀವಲ್ಲ ಡೈಲಿ ಅಪ್ಡೇಟ್, ಲೈಕ್ ತುಂಬ ಓಡಾಡ್ತಾ ಇರ್ತಾರೆ ಮೂವಿಗೆ. ಇದಕ್ಕೆಲ್ಲ ಟ್ರೈಲರ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ನಿತಿನ್. ಎನಿ ಸಪೋರ್ಟ್ ನಾವಿರ್ತೀವಿ. ಡ್ಯಾನ್ಸ್ ಹೆಂಗೆ ಮಾಡ್ತಾರೆ? ಇನ್ನೊಂದು ಹೇಳೋದು, ಈ ಪಿಕ್ಚರ್ಲಿ ಬಾಲ್ನಟಿಯಾಗಿ ಧೃತಿ ಆ್ಯಕ್ಟ್ ಮಾಡಿದ್ವಿ. ಸ್ವಲ್ಪ ಇವತ್ತು ಈ ಸಣ್ಣ ವಯಸ್ಸಲ್ಲೇ ಭಾಳ ಒಂದು ದೊಡ್ಡ ಮಟ್ಟ ಎಲ್ಲ ಭಾಷೆ ಚಿತ್ರಗಳು ಕೂಡ ಇವತ್ತು ಧೃತಿ ಅಭಿನಯ. ಬಟ್ ಈ ಪಿಕ್ಚರ್ ಮಾಡಿದ ಭಾಳ ಈ ಹುಡುಗಿ ನೋಡಿ ಭಾಳ ಖುಷಿ ಆಯ್ತು ಸರ್. ಒಳ್ಳೇದಾಗಲಿ ಧೃತಿ. ಥ್ಯಾಂಕ್ ಯು ಸರ್. ಹೇಗೆ ಡ್ಯಾನ್ಸ್ ಮಾಡ್ತಾರೆ? ಬಟ್ ಏನಂದರೆ ಒಂದು ಟ್ರೈಲರಲ್ಲಿ ನಾನು ನೋಡ್ತಾ ಇದ್ದಿಲ್ಲ, ಅದು ಒಂದು ಡಾನ್ಸ್ ನಂಬರ್ ಇರುತ್ತಾ, ಸೊ ನೋಡೋಣ ಅಂತ. ಸೊ ಐ ಥಿಂಕ್ ಓಕೆ, ಪರವಾಗಿಲ್ಲ. ಬಟ್ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಅಷ್ಟನಲ್ಲಿ. ಓಕೆ, ಥ್ಯಾಂಕ್ ಯು. ಹರ್ಷಿತಾ ಏನು ಹೇಳ್ತಾರೆ ಕೇಳೋಣ. ಜಾಸ್ತಿ ಏನೂ ಇಲ್ಲ, ಬಟ್ ಕಮಿಂಗ್ ಟು ಹೀರೋ ಆ್ಯಂಡ್ ಹೀರೋಯಿನ್, ಬೋತ್ ಆಫ್ ದೆಮ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಹೀರೋ ಅವ್ರದ್ದು ಫಸ್ಟ್ ಮೂವಿ ಥರ ಇಲ್ಲವೇ ಇಲ್ಲ. ಯು ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ಇಟ್. ಹೇಗೆ ಪುನೀತ್ ರಾಜ್ಕುಮಾರ್ ಸರ್ ಹಿಟ್ಟಾದರೂ ಹಾಗೆ ನೀವು ಹಿಟ್ಟಾಗಿ. ಹಂಗೆ ಏಪ್ರಿಲ್ 3 ಎಲ್ಲರೂ ಬಂದು ಥಿಯೇಟ್ರಿನಲ್ಲಿ ನೋಡಿ, ಯಾರು ಪೈರಸಿ ಮಾಡಬೇಡಿ. ಆ್ಯಂಡ್ ಫಾರ್ ದ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್. ಓಕೆ, ಚೈಲ್ಡ್ ಆರ್ಟಿಸ್ಟ್ ಮಾತಾಡ್ಸೋಣ. ಮಾತಾಡಿ. ನಿಮ್ಮ ಹೆಸರೇನು? ಮೈಕ್ ಹತ್ರ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ನಾವು ಕ್ವಶನ್ ಕೇಳ್ತೀವಿ, ನೀವು ಆನ್ಸರ್ ಮಾಡಿ. ನಿಮ್ಮ ಹೆಸರೇನು? ಅಲ್ಲಿ ನೋಡಿ. ಹೆಸರು ಸಂತೃಪ್ತಿ. ಹಾಂ, ಓಕೆ. ಸಂತೃಪ್ತಿ ಎಷ್ಟನೇ ಫಿಲ್ಮ್ ನಿಮ್ಮದು? ಫಸ್ಟ್ ಫಿಲಮ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಅಲ್ಲಿ ನೋಡಿ, ಅಲ್ಲೆಲ್ಲ ರೆಡ್ ಲೈಟ್ಸ್ ಇದೆಲ್ಲ, ಅಲ್ಲಿ ನೋಡ್ಕೊಂಡು ಮತ್ತೆ. ಫಸ್ಟ್ ಫಿಲಮ್. ಆಡಿಷನ್ ಮಾಡಿದಾಗ ಅವರ ಅಕ್ಕನೇ ಕಲ್ತಿದ್ರು ಫಸ್ಟ್. ಓಕೆ. ಆಮೇಲೆ ಓಕೆ ತಂಗಿ ನೋಡ್ತಾ ಇದ್ರು, ತಂಗಿ ಮಾಡೋದು ಹುಡುಗಿ ಫಸ್ಟ್ ಮಾಡೋ, ಆಮೇಲೆ ಮಾಡೋದು ನೆಕ್ಸ್ಟ್ ಇಬ್ರು. ಓಕೆ, ಆಲ್ ದ ಬೆಸ್ಟ್. ಸೊ ವಿ ವಿಲ್ ಆಸ್ಕ್ ಇನ್ನೊಬ್ರು ಆರ್ಟಿಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧೃತ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಮೂವಿಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ನನಗೆ ಚಿಕ್ಕಮಂಗ್ಳೂರಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಾನು ಫುಲ್ ಸೆಟ್ ಅವರೇ ನನ್ನ ಫ್ಯಾಮಿಲಿ ಥರ ಇದ್ದರು. ಹಾಗೆ ಮೂವಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. 16 ಸ್ಮಾರ್ಟ್. ಇದು ನನ್ನ 17th. ನಾನು 1 month ಇಲ್ಲ. She was 4.5 months. ಥ್ಯಾಂಕ್ ಯು ಆಲ್ರೆಡಿ. ಓಕೆ, ಥ್ಯಾಂಕ್ ಯು. ಸೊ ಫೈನಲಿ ನೀವೇ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ ಇವತ್ತು ಬರ್ಡೇ. ಸೊ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪು ಸರ್.
ಎಲ್ಲ ಆಲ್ರೆಡಿ ಮಾತಾಡಿದ್ದಾರೆ. ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಸುಮಾರು ಹೊತ್ತು ಮಾತಾಡಿದ್ದೀನಿ, ಎಲ್ಲದ್ರ ಬಗ್ಗೆನೂ ಹೇಳಿದ್ದೀನಿ. ಇವಾಗ ನೀವೆಲ್ಲ ಟ್ರೈಲರ್ ನೋಡಿದ್ರಲ್ಲ, ನಿಮಗೇನು ಅನಿಸ್ತು ಅಂತ ಒಂದು ಮಾತು ಹೇಳಿದ್ರೆ, ಸೊ ಇದನ್ನು ಕಾನ್ವರ್ಸೇಷನ್ ಟೈಪಲ್ಲಿ ಇಟ್ಕೊಂಡ್ರೆ ಯಾರಿಗೂ ಬೋರ್ ಆಗಲ್ಲ. ಸೊ ನೀವು ಹೇಳಬೇಕು ಸರ್ ಎಲ್ಲರಿಗೂ. ನಮ್ಮ ಪಾತ್ರದ್ದು ಏನು ಅಂದರೆ, ಇವಾಗ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದು ಚಿಕ್ಕ ವಯಸ್ಸಿಂದರ ಆಗಿರ್ಬೋದು ಅಥವಾ ವಯಸ್ಸಿಗೆ ಬಂದ ಮೇಲಾದರೂ ಆಗಿರ್ಬೋದು. ನನ್ನ ಪಾತ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್ನು ಅಥವಾ ಏನೋ ಗೊತ್ತಿಲ್ಲ, ಅದರಿಂದ ನಡೆದಿರೋಂಥ ಪ್ರೀತಿ. ಸೊ ಅದಕ್ಕೆ ಜ್ಯೋತಿಷ್ಯದ ಲಿಂಕ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಆಗುವಂಥ ಎಡವಟ್ಟುಗಳು. ಸೊ ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ಸುಮಾರು ಜ್ಯೋತಿಷ್ಯಗಳನ್ನು ನಂಬ್ತೀವಿ. ನಾನು ತಪ್ಪು ಅಂತ ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಪರ್ಸ್ಪೆಕ್ಟಿವ್ ಮ್ಯಾಟರ್ಸ್ ಅಂತಾರಲ್ಲ ಆ ಥರ. ಸೊ ಅದರಿಂದ ಒಂದು ಸಣ್ಣ ಎಡವಟ್ಟು, ಅದಾದಮೇಲೆ ಅದು ನಿಜವಾಗ್ಲೂ ಪ್ರೀತಿ ಆಯ್ತಾ ಇಲ್ಲ. ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ 1 ವರ್ಷನೂ ಒಬ್ಬರ ಜೊತೆಗೆ ಇರೋದು ತುಂಬ ಕಷ್ಟ ಆಗಿದೆ. ಜೆನ್ಸಿ ಕಿಡ್ಸು ಆ ಥರ ಏನಾರು 90s 80s ತುಂಬ ಜನಕ್ಕೆ ಈ ಪ್ರೀತಿ ತುಂಬ ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕಂದರೆ ಒಬ್ಬರು ಅವರು ಒಂದು ಚಿಕ್ಕ ವಯಸ್ಸಲ್ಲಿ ನಡೆದಿರೋಂಥ ಒಂದು ಸಣ್ಣ ಭೇಟಿ, ಸಣ್ಣ ಪ್ರೀತಿ ದೊಡ್ಡ ವಯಸ್ಸಿನ ತನಕ ಕರ್ಕೊಂಬಂದ್ಬಿಟ್ಟು ಅವ್ರಿಗದು ಸಲ್ಲತ್ತಾ ಇಲ್ವಾ, ಆ ಪ್ರೀತಿ ನಿಜನಾ ಇಲ್ವಾ ಅನ್ನೋದೇ ಈ ಪ್ರೇಮಿ. ಸೊ ಎಲ್ಲರ ಜೀವನದಲ್ಲೂ ಒಂದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸಣ್ಣ ಒಂದೇನಾದರೂ ಒಂದು ಇನ್ಫ್ಯಾಕ್ಚುಯೇಷನು ಏನೋ ಒಂದು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಎಳೆಯಾಗಿ ತೊಗೊಂಬಂದ್ಬಿಟ್ಟು ನಡೆದಿರೋಂಥ ಕಥೆ. ಹಾಂ ಸಿನಿಮಾ ಅದು ನಾವೇನು ಹೇಳಿಲ್ಲ ಸರ್, ಅದು ಸುಳ್ಳು ಅಂತಲೂ ಹೇಳಿಲ್ಲ, ನಿಜ ಅಂತಲೂ ಹೇಳಿಲ್ಲ. ಅದು ನಿಮಗೆ ಬಿಟ್ಬಿಟ್ಟಿದ್ದೀವಿ. ಅದು ಕೆಲವೊಂದಕ್ಕೆ ನಮಗೆ ಉತ್ತರನೇ ಇಲ್ಲ. ಕೋಳಿಗೆ ಮೊದಲ ಮೊಟ್ಟೆ ಮಾಡೋಣ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಸೊ ಅದೇ ಥರನೇ ಈ ಸಿನಿಮಾದಲ್ಲೂ ಅಷ್ಟೇ, ಜ್ಯೋತಿಷ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ನಾವು ನಂಬ್ತೀವಿ, ದೇವ್ರನ್ನ ನಂಬ್ತೀವಿ, ಎಲ್ಲ ನಂಬ್ತೀವಿ. ಅದ್ರ ಮುಖಾಂತರ ಹೋಗಿರೋಂಥ ಸಿನಿಮಾ. ಗೊತ್ತಿಲ್ಲ ಸರ್, ಸಿನಿಮಾ ನೋಡಬೇಕು. ಬಾಯ್ ಟೇಸ್ಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ಬರು ಒಂದೇ ಥರ ಇರುತ್ತೆ ಟೇಸ್ಟ್, ಬಾಯ್ ಟೇಸ್ಟು. ಅದೇ ಥರ ಅಸ್ಟ್ರಾಲಜಿನೂ ಒಬ್ರು ನಂಬ್ತಾರೆ, ಒಬ್ಬರು ನಂಬಲ್ಲ. ಬಟ್ ಅದನ್ನ ಪಾಯಿಂಟ್ ಇಟ್ಟಿರ್ತೀವಿ ನಾವು, ಅದು ಹೆಂಗೆ ಅಂತ. ಹಾಂ ಅಷ್ಟೇ, ಆ ಥರ. ಸರ್ 5 ಸಾಂಗ್ ಇದೆ, ಒಂದು ಪ್ಯಾಥೋ ವರ್ಷನ್ ಇದೆ, 2 ಲವ್ ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಮೇಡಮೇ ಮಾಡಿರೋದು. ಆಮೇಲೆ ಇನ್ನೊಂದು ಸಾಂಗ್ ಇದೆ, ಸೋಲೋ ಸಾಂಗ್. ಸೊ ಇದಕ್ಕೆ ಈ ಚಿತ್ರಕ್ಕೆ ಮುಖ್ಯ ಕಾರಣಕರ್ತರಾದಂಥ ಶೋಭಿತಾ ಅವರು ಬಂದರು, ನಮ್ಮ ಹೀರೋಯಿನು. ಈ ಚಿತ್ರಕ್ಕೆ ಮುಖ್ಯವಾಗಿ ಇದನ್ನು ಇಷ್ಟರ ಮಟ್ಟಿಗೆ ತೊಗೊಂಬಂದಿರೋದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ. ಅವ್ರಿಗೆ ನಾನು ಕೃತಜ್ಞತನಾಗಿರಲೇಬೇಕು ಸಾಯೋವರೆಗೂ. ಸೊ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈಗಿನ ಕಾಲದಲ್ಲಿ ಯಾರು ತಂದೆ ತಾಯಿಗಳು ನನಗೆ ಮಾಡ್ತಾರಲ್ಲ ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿ ಒಂದೇ ಒಂದು, ಅಮ್ಮ ನಾನು ನಿಮಗೆ ಆಸೆ ಪಟ್ಟಿದ್ದೀನಿ ಅಂದರೆ ಅವ್ರು ಯಾವುದನ್ನು ಬೇಡ ಮಗನೇ, ಸರಿ ಮಾಡೋಣ, ಮುಂದೆ ದೇವ್ರಿದ್ದನ್ನು ನೋಡೋಣ, ನುಗ್ಗು ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ವೀರೇಶ್ ಎರೆಕೊಪ್ಪಿ, ಆಮೇಲೆ ನಮ್ಮ ತಮ್ಮ ವೀರೇಶ್ ಎರೆಕೊಪ್ಪಿ, ಅಣ್ಣ ಹರೀಶ್ ಅಂತ. ಸೊ ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನೀವು ಕೇಳಿದ್ರಲ್ಲ ಸರ್, ಲೈನ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಅವರೇ ಮೇಯ್ನ್ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ತಂದೆ ತಾಯಿಗೆ. ಸೊ ನಾವು ಒಬ್ಬರಿಂದ ಮಾಡೋಕ್ಕಾಗಲ್ಲ. ಇದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಇವರೆಲ್ಲ ಮನೆಯವರು ಮಾಡ್ತಾರೆ ಸರ್, ಅದೇನು ದೊಡ್ಡ ವಿಷಯನೇ ಅಲ್ಲ. ಡೈರೆಕ್ಟ್ರ್ ಸರ್ ಒಂದೇ ಮಾತಿಗೆ ಅವ್ರ ಹತ್ರ ಫಸ್ಟ್ ಹೋಗಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದಾದ್ಮೇಲೆ ಸಿನಿಮಾ ಅವರು ವಹಿಸ್ಕೊಂಡ್ರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಅದಾದ್ಮೇಲೆ ಪ್ರತಿ ಹಂತದಲ್ಲೂ ನಿತಿನ್ ಹಿಂಗೆ ಮಾಡೋಣ, ಅದಕ್ಕೆ ಹಿಂಗೆ ಮಾಡೋಣ, ಹಿಂಗೆ ನಡೆಯುತ್ತೆ, ಈ ಥರ ಪ್ಲ್ಯಾನ್ ಮಾಡೋಣ. ಪ್ರತಿಯೊಂದು ವಿಚಾರದಲ್ಲೂ ನಾವು ಅಪ್ಪಾಜಿನ ಅಮ್ಮ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಥರ ಎಲ್ಲ ನಾವು ಮೊದಲನೇದಾಗಿ ಮಾಡ್ತಾ ಇರೋದು. ಏನೋ ಸಣ್ಣ ಪುಟ್ಟ ಮಾಡ್ತಾ ಇದ್ವಿ, ಬಟ್ ಇದು ಮೇಯ್ನ್ ಫ್ಲೆಡ್ಜ್ ಆಗಿ ನಾನು ಮೊದಲನೇದಾಗಿ 3 ದಿವಸ ವರ್ಕ್ಶಾಪ್ ತೊಗೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ನೋಡಿದ್ರು ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಈ ಥರ ಪ್ರತಿಯೊಂದೂ ಅವರು ಹೇಳಿಕೊಟ್ಟು ನನಗೆ ತುಂಬ ಚೆನ್ನಾಗಿ ಅಭಿನಯ ಮಾಡಿಸ್ಕೊಟ್ಟಿದ್ದಾರೆ. ಸರ್ ನೀವು ಅದನ್ನು ಸಿನಿಮಾದೊಳಗೆ ನೋಡಿ, ಅದು ಟಗ್ ಆಫ್ ವಾರ್ ಅಂತೂ ನಿಮಗೆ ಕಾಣುತ್ತೆ. ಸೊ ಎಷ್ಟರ ಮಟ್ಟಿಗೆ ಅನ್ನೋದು ಆ ಕತೆ ಮೇಲೆ ತೊಗೊಂಡೋಗುತ್ತೆ.
ಇದು ಎಲ್ಲಕ್ಕಿಂತ ದೊಡ್ಡ ರೀಸನ್ ನಾನು ಸಿನಿಮಾ ಆಸೆ ಪಟ್ಟಾಗ ನನಗೆ ತುಂಬ ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರೋರು ಒಬ್ರು ಇದ್ದಾರೆ ಸರ್. ಅವ್ರ ಹೆಸರು ನಾನಲ್ಲಿ ಪ್ರತಿಯೊಂದು ಪೋಸ್ಟ್ ಒಳಗೂ ಹಾಕ್ಸೀನಿ, ಸುರೇಶ್ ಗೌಡ್ರು. ಸೊ ಅವರು ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅವರೊಂದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಪ್ಪ ನೀನು ಮಾಡ್ತೀಯಾ ಮಾಡೋ, ನಾನು ಅವ್ರನ್ನ ಅಂಕಲ್ ಅಂತ ಕರಿತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅವರೇ ನನ್ನ ನೋಡ್ಕೊಂಡಿರೋದು. ಸೊ ಹಂಗಾಗ್ಬಿಟ್ಟು ಅವರು ಮೇಯ್ನ್ ಇಂಪಾರ್ಟೆಂಟ್ ಕಾರಣ ಸರ್. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಆಮೇಲೆ ಎಲ್ಲರಿಗೂ ಸರ್, ಬೊಮ್ಮಾರಿ ಸರ್, ಸತ್ಯ ಸರ್, ರಾಜು ಸರ್, ಬಸಪ್ಪ ಸರ್, ಪ್ರತಿಯೊಬ್ಬರಿಗೂ ಯಾರ್ದಾರ ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಕ್ಷಮಿಸಿ. ಎಲ್ಲರನ್ನೂ ಕನ್ಸಿಡರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು 3ನೇ ತಾರೀಕು ಹೊಸ ಪ್ರತಿಭೆ ನೀವೇ ನೋಡಬೇಕದು ಏನು ಅನ್ನೋದು. ಎಲ್ಲರೂ ಇದು ನಿಮ್ಮ ಕಡೆಯಿಂದ ರೀಚ್ ಆಗುತ್ತೆ ಸರ್. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಸೊ ಪ್ರೆಸ್ನವರು ದಯವಿಟ್ಟು ನನ್ನ ಕಡೆಯಿಂದ ಒಂದು ಕಳಕಳೆ ಪ್ರಾರ್ಥನೆ, ಎಲ್ಲರಿಗೂ ಆಗೋಷ್ಟು ಮುಗಿಸಿ ನಮ್ಮ ಸಿನಿಮಾನ. ಆಮೇಲೆ 3ನೇ ತಾರೀಕು ಎಲ್ಲರಿಗೂ ಥಿಯೇಟ್ರಿಗೆ ಬಂದು ನೋಡಿ. ಮೇಡಮ್ ಹೇಳ್ದಂಗೆ ಪೈರಸಿ ದಯವಿಟ್ಟು ಅವಾಯ್ಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಯಾರು ಸರ್? ಸಿನಿಮಾದಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್. ಥ್ಯಾಂಕ್ ಯು ಅದ್ವಿತ್. ಇಲ್ಲೇ ಮಾಮ ಮತ್ತೆ ಕರಿತೀನಿ. ಸದ್ಯಕ್ಕೆ ಆ ಥರದ್ದೇನು ನಂಗೆ ಐಡಿಯಾ ಇಲ್ಲ ಸರ್, ಅವ್ರಿಗೆ ಕೇಳಬೇಕು. ನಡೀತಾ ಇದೆ ಸರ್. ಥ್ಯಾಂಕ್ ಯು. ಇನ್ನು ನಮ್ಮ ಸಿನಿಮಾದ ನಾಯಕಿ ನಮ್ಮ ಒಟ್ಟಿಗಿದ್ದಾರೆ ಶೋಭಿತಾ ಅವರು ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ರೀಸೆಂಟ್ ಐ ಥಿಂಕ್ ಮಹಾದೇವದಲ್ಲೂ ಕೂಡ ಶೋಭಿತಾ ಅವ್ರನ್ನ ನೋಡಿದ್ದೀರಾ. ಸೊ ಈ ಸಿನಿಮಾದ ಬಗ್ಗೆ ನಿಮ್ಮ ರೋಲ್ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸಾರಿ ಲೇಟಾಗಿ ಬಂದೆ. ನಂದು ಈ ಮೂವಿಲಿ ನಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಸೆಕೆಂಡ್ ಲೀಡ್ ರೋಲು. ತುಂಬ 90ಸಲ್ಲಿ ನಡೆಯುವಂಥ ಸ್ಟೋರಿ. 90ಸಲ್ಲಿ ಅಂದರೆ ಶುದ್ಧವಾದ ಪ್ರೀತಿಯನ್ನು ಇದರಲ್ಲಿ ತೋರಿಸಿದ್ದಾರೆ. ಇವಾಗ ಗೊತ್ತಲ್ಲ ಯಾವ ಥರ ಲವ್ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆ 90ಸಲ್ಲಿ ನಡೆಯುವಂತಹ ಸುಂದರ ಆ ಚಿತ್ರಣವನ್ನು ನಮ್ಮ ಮೂವಿಲಿ ನೋಡ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಅವರು ಮತ್ತೊಬ್ಬರು ಪಾತ್ರ ಇದ್ದಾರಲ್ಲ, ಶ್ರಾವ್ಯ ಮೇಡಮ್ ಅವರು. ಸರ್ ಅಂದರೆ ಇಬ್ಬರು ಇದ್ದಾರೆ ಸರ್. ಯಾರನ್ನಂತ ನೀವೇ ಫೈನಲ್ ಆಗಿ ನೋಡ್ಬೇಕು ಸರ್. ಇಬ್ಬರು ದೇ ಆರ್ ಪಾರ್ಟ್ ಆಫ್ 90s. ಹಾಂ ಸರ್. ಓಕೆ, ಥ್ಯಾಂಕ್ ಯು. ಬಟ್ ನಾವಿಲ್ಲಿ ಮಿಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾದ ಕಥೆಯನ್ನ ರಚಿಸಿರೋರು ನಮ್ಮ ನಾಯಕ ಅವರ ತಾಯಿಯವರು, ಸ್ವತಃ ಲೇಖಕಿಯವರು ಅಕ್ಕ ಮಹಾದೇವಿ ಅವರು. ಇವ್ರ ಬಗ್ಗೆ ಸಾಕಷ್ಟು ವಿಚಾರ ಹೇಳಬೇಕು, ಬಟ್ ಇವ್ರ ಫ್ಯಾಮಿಲಿನಲ್ಲಿ ಆ ರೈಟಿಂಗ್ ಹಿಸ್ಟ್ರಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಾರಾಸು ಅವರ ಸಮಕಾಲೀನ ಲೇಖಕಿ ಅಂದ್ರೆ ಟಿ ಗಿರಿಜಾ ಅವರು. ಗಿರಿಜಾ ಮೇಡಮ್ ಅವರ ಅಣ್ಣನ ಮಗಳು ನಮ್ಮ ಅಕ್ಕ ಮಹಾದೇವಿ ಮೇಡಮ್ ಅವರು. ಹಾಗಾಗಿ ಅದ್ಭುತವಾದಂಥ ಕಥೆಯನ್ನ ಮಗನಿಗೋಸ್ಕರನೇ ರಚಿಸಿದ್ದಾರೆ. ಗಿರಿಜಾ ಮೇಡಮ್ ಅವರ ಕಾದಂಬರಿಗಳವೆಲ್ಲ ನೋಡಬೇಕಂದ್ರೆ ಭಾರತದ ನದಿಗಳು ಮತ್ತು ಸಾಕಷ್ಟು ಲೇಖನಗಳು ಬಹಳಷ್ಟು ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ. ಅವ್ರು ಹೇಳ್ಬಿಟ್ರು ಇಲ್ಲ, ಅವ್ರು ಮೈ ಹುಷಾರಿಲ್ಲ, ಅದಕ್ಕೆ ಅವ್ರು ಲವ್ ಸಬ್ಜೆಕ್ಟೇ ಮಾಡಬೇಕು ಅಂತ ನಾನು ಎಷ್ಟು ಹೇಳಿದೆ. ಹಾರರ್ ಸಬ್ಜೆಕ್ಟ್ ಹೇಳಿದೆ, ಥ್ರಿಲ್ಲರ್ ಸಬ್ಜೆಕ್ಟ್ ಹೇಳಿದೆ, ಎಲ್ಲ ಹೇಳಿದ್ರು. ಇಲ್ಲ, ನಾನು ಲವ್ ಸಬ್ಜೆಕ್ಟೇ ಮಾಡಬೇಕು. ಅದು ಲವ್ ಸಬ್ಜೆಕ್ಟ್ ಸ್ವಲ್ಪ ಹೇಳಿದೆ. ಇಲ್ಲ, ನನ್ನ ಹತ್ರ ಒಂದಿದೆ ಅಂತ ಅವಾಗ ಗೊತ್ತಾಯ್ತು, ಅವ್ರ ಹತ್ರ ಒಂದಿದೆ ಕತೆ. ಅದಕ್ಕೆ ಮುಂಚೆನೇ ಹೇಳಿದ್ರೆ ನಾನು ಇಷ್ಟು ಸಬ್ಜೆಕ್ಟ್ ರೆಡಿ ಮಾಡ್ತಾ ಇರಲಿಲ್ಲ ಮೇಡಮ್. ಬಟ್ ರೆಡಿ ಆಗಿದ್ದು ನನಗೊಂದು ಬ್ಯಾಂಕ್ ಥರ ಇಟ್ಕೊಂಡಿದ್ದೀನಿ. ಸೊ ಅದೊಂದು. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಅವ್ರಿಗೆ ಫಸ್ಟ್ ಫಿಲಮ್ ಸ್ಟಾರ್ಟ್ ಆಗಿ ಮುಂಚೆನೇ ಹೇಳ್ಬಿಟ್ಟೆ, ನೋಡಿ ಮ್ಯಾಮ್ ಸರ್, ಇವಾಗ ಪಿಕ್ಚರು ನಾವು ಹೊಸಬ್ರು ಪಿಕ್ಚರ್ ಅಂದರೆ ಎಲ್ಲ ಕಂಟೆಂಟು ಬೇಕು. ಮೇಯ್ನಾಗಿ ನಮ್ಗೆ ಬಿಸ್ನೆಸ್ ಪರ್ಪಸ್ಗೂ ಬೇಕು. ಬಿಸ್ನೆಸ್ ಪರ್ಪಸ್ಗೆ ಏನೇನು ಬೇಕು ಅಂದರೆ ಕೆಲವೊಂದು ಎಲಿಮೆಂಟ್ಸ್ ಇದೆ, ಅಲ್ಲಿ ಮಾಡಲೇಬೇಕು ವರ್ಕು, ಅಲ್ಲಿ ಕೊಡಿ ಅಂತ ಹೇಳಿದ್ದೀನಿ. ಅದನ್ನ ಕೊಟ್ಟು ನಮಗೆ ಮಾಡಿದ್ದಾರೆ. ಸೊ ಆ ಬಿಸ್ನೆಸ್ ವೈಸು ಸ್ವಲ್ಪ ಏರ್ಪಾಡು ಮಾಡಿಸಿ. ನಾನು ಅವತ್ತಿಂದ ಕೇಳ್ತೇನೆ, ನನಗೂ ಹೇಳಿಲ್ಲ. ನನ್ಗೆ ಗೋಸ್ತಿನ ಕೇಳಿದೆ ಯಾರ್ದಂತ. ಹೇಳಿ ಅವ್ರದ್ದೇ ಮೇಡಮ್, ನಿಮ್ದೇನಾ? ಇಲ್ಲ, ಅದು ಅವ್ರದ್ದಲ್ಲ, ಅವ್ರ ಫ್ರೆಂಡಿಂದ ಒಬ್ರದ್ದಿದೆ. ನಿಮ್ಮ ಕತೆ ನಿಮ್ಮ ಫ್ರೆಂಡಿಂದ ಇನ್ಸ್ಪೈರ್ ಆಗಿರೋದು.
ಸೊ ಅದು ಉತ್ತರ ಕರ್ನಾಟಕದ ಫ್ರೆಂಡ್ ಅವರು. ಸೊ ಅವ್ರ ಕಥೆನೂ ಸ್ವಲ್ಪ ಇನ್ಸ್ಪೈರ್ ತೊಗೊಂಡು ಮಾಡಿರೋಂಥದ್ದು. ಸ್ವಲ್ಪ ಚೇಂಜಸ್ ಆಗಿದೆ. ಹಾಂ, ಅವ್ರಿಗೆ ಗೊತ್ತಿತ್ತು. ಅವ್ರದೇ ಕತೆ ಅಂತ ನನಗೆ ಹೇಳಲ್ಲ ನಾನು. ಪ್ರೇಮಿ ಸಿನಿಮಾ ರಾಜ್ಯಾದ್ಯಂತ ಏಪ್ರಿಲ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಬಾಮಾ ಹರೀಶ್ ಸರ್ ಅವರಿಗೆ, ಸತ್ಯ ಸರ್ ಅವರಿಗೆ ಹಾಗೂ ರಾಜು ಮಾಸ್ಟರ್ ಅವರು